ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ನಾನು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಸಂಕ್ರಾಂತಿ ಬಂದಿತ್ತು ಮತ್ತು ಹಾಸಿಗೆನೂ ತೊಳೆದಿತ್ತಿಲ್ಲರಿ, ಭಾಳ ದಿವಸ ಆಯಿತು. ಹಂಗಾಗಿ ಹಾಸಿಗೆ ಅಷ್ಟು ತೊಳೆದು ಹಾಕಿಬಿಟ್ರಾಯ್ತಂತ ತೊಳ್ಯಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿದ್ರೆ ಹಾಸಿಗೆ ತೊಳ್ಯಾಕತ್ರೆ ಏನರ ಕ್ಲೀನ್ ಮಾಡಾಕತ್ರೆ ಬೆಳಗ್ಗೆ ಎದ್ದಕ್ಕಿಗೆ ಏನು ಕೆಲಸ ಇಲ್ಲ ಮತ್ತು ತಂಡೇರು ಹತ್ತುತ್ತಾ ಇಲ್ಲ ಹಾಸಿಗೆ ತೊಳ್ಯಾಕ ಸ್ಟಾರ್ಟ್ ಮಾಡ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದ್ರೆ ನನಗೆ ಜಳಕಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಏನೋ ಒಂಥರ ಸಮಾಧಾನ ರೀ. ಹಾಗಾಗಿ 2 ತಿಂಗಳು ಆಗಕ್ಕೆ ಬಂತು ಹಾಸಿಗೆ ತೊಳೆದು. ಆ್ಯಕ್ಚುಲಿ ತಿಂಗಳಿಗೆ ಒಂದು ಸಲ ತೊಳೆದ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಅಂದರೆ ತಂಡ್ಯಾಗ ತೊಳ್ಯಾಕನ ಆಗಿದ್ದಿಲ್ಲ, ಅದಕ್ಕಾಗಿ ಸಂಕ್ರಾಂತಿ ಐತಿ ಹೆಂಗಾದ್ರೂ ಹಾಸಿಗೆನೂ ತೊಳೆದು ಹಾಕಿಬಿಟ್ರಾಯ್ತಂತೆ. ಹಾಸಿಗೆ ಎಲ್ಲ ತೊಳೆದು ಹಾಕಿಬಿಟ್ಟು ನಾನು ಜಳಕ ಎಲ್ಲ ಮುಗಿಸಿಂದ ಈಗ ರಂಗೋಲಿ ಹಾಕಕ್ಕಂತೀನಿ ನೋಡ್ರಿ. ಏನಿದ್ರೆ ನಾಷ್ಟಕ್ಕೆ ರೆಡಿ ಮಾಡಬೇಕು. ಆಲ್ರೆಡಿ ಟೈಮ್ 9 ಗಂಟೆ ಆಗಕ್ಕೆ ಬಂದಿತ್ತು ರೀ. ಈಗಿದ್ರೆ ನಾನು ನಾಷ್ಟಕ್ಕೆ ಏನಿತ್ತಲ್ಲ ನಿನ್ನೆ ಅದು ಬ್ಯಾಳಿ ಮತ್ತು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ. ಯಾರೂ ತಿಂದಿತ್ತಿಲ್ಲ ರೀ. ಅಂದರೆ ನಮ್ಮ ಮನೆಯವರು ಹೊರಗಡೆ ಊಟ ಮಾಡಿದರು, ಸಂಜೆಗೆ ಅಷ್ಟೇ ಊಟ ಮಾಡಿದರು. ನಾನಿದ್ರೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಸಂಜೆಗೆ ಊಟ ಮಾಡೋಕ್ಕೆ ಹೋಗಿದ್ದಿಲ್ಲ. ಹಾಗಾಗಿ ಪಲ್ಯ ಎಲ್ಲ ಹಂಗೆ ಓದ್ಬಿಟ್ಟೈತ್ರಿ. ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿನೇ ಆಗಿತ್ತು, ಹಾಗಾಗಿ ಸ್ವಲ್ಪ ಲೈಟಾಗಿ ಕೈನೂ ಬಂದಿತ್ತು. ಅಂದರೆ ಪಲ್ಯ ಜಾಸ್ತಿ ಹಾಕ್ಬಿಟ್ರೆ ಆ ಥರ ಆಗುತ್ತೆ ರೀ. ಅದಕ್ಕಾಗಿ ಈಗ ಅದೇ ಪಲ್ಯನ ಬಳಸ್ಬಿಟ್ಟು ನಾನು ತಾಲಿಪಟ್ಟಿ ಮಾಡಾಕಂತೀನಿ ನೋಡ್ರಿ. ಅಂದರೆ ವೇಸ್ಟ್ ಮಾಡೋಕ್ಕಿಂತ ಸಾಂಬಾರಾಗಲಿ ಮತ್ತು ಈ ಥರ ಪಲ್ಯಗಳು ಜಾಸ್ತಿ ಹೋದಾಗ ಅದಕ್ಕೆ ನಾನು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಾಕಿಬಿಟ್ಟು ತಾಲಿಪಟ್ಟಿ ಮಾಡಿಕೊಡ್ತೀನಿ ರೀ. ಟೇಸ್ಟ್ನೂ ಆಗುತ್ತೆ ಮತ್ತು ನಾವು ಪಲ್ಯನೂ ವೇಸ್ಟ್ ಮಾಡೋಂಗಿಲ್ಲಲ್ಲ. ಬೆಳಗ್ಗೆನೇ ಮಾಡಿಬಿಡ್ಬೇಕದು. ಮತ್ತು 2-3 ದಿವಸ ಇಟ್ಟು ಮಾಡ್ತೀವಿ ಅಂದರೆ ಅದು ಟೇಸ್ಟ್ ಇರೋಂಗಿಲ್ಲ. ಅದಕ್ಕಾಗಿ ಈಗ ಅದನ್ನ ತಾಲಿಪಟ್ಟಿ ಮಾಡಿ ಕೊಟ್ರಾಯ್ತಂತ ರೆಡಿ ಮಾಡೋಕ್ಕಂತಿದ್ದೆ. ನಮ್ಮ ಮನೆಯವರಿದ್ರೆ ಟೈಮ್ 9 ಗಂಟೆ ಆಗಿತ್ತು, ಇನ್ನೂ ಯಾವಾಗ ನಾಷ್ಟ ಮಾಡಾಕ್ನಿ ಅಂತ ಅನ್ನಕತ್ತಿದ್ರು. ಹಾಸಿಗೆ ಎಲ್ಲ ತೊಳೆದು ಹಾಕಿ ಬರಬೇಕಂದ್ರೆ ಲೇಟ್ ಆಗುತ್ತೆ. ನಿಮ್ಗೆ ನಾಷ್ಟನ ಮಾಡಿ ಹಾಕ್ಬಾರ್ದು. ಇಷ್ಟೆಲ್ಲ ಮಾಡಿಬಿಟ್ಟು ಮತ್ತು ನಾಷ್ಟನ ಜಲ್ದಿ ಮಾಡಂದ್ರೆ ಹೆಂಗಾಗುತ್ತೆ? ಒಂದು 10-20 ನಿಮಿಷ ಲೇಟ್ ಆದರೆ ಸಹಿಸ್ಕೋಬೇಕು ಅಂತ ನಾನು ಅನ್ನಕತ್ತಿದ್ದೆ. ಕೆಲವೊಬ್ಬರು ಮನೆ ಕ್ಲೀನ್ ಮಾಡೋದಿದ್ರೆ ನಾಷ್ಟನೇ ಮಾಡಿ ಹಾಕಂಗಿಲ್ಲ, ಹಂಗೆ ಉಪವಾಸ ಇಡ್ತಾರೆ ಅಂತ ನಾನು ಅಂದ್ಕೂಲೆ ನೀನು ಬಿಡು ನಿನಗೆ ಯಾರು ಬೇಡ ಅಂತಂದರು. ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಂತ ಅನ್ನಕತ್ತಿದ್ರು. ಹಂಗೇನು ಮಾಡಬೇಡ್ರಿ, ಮಾಡಿಕೊಡ್ತೀನಿ, ನಾಷ್ಟ ಮಾಡಿ ಹೋಗ್ರಂತೆ ಅನ್ನಕತ್ತಿದ್ದೆ ರೀ. ಅಂದರೆ ಅವಸರ ಮಾಡಿಬಿಟ್ರೆ ನನಗೆ ಟೆನ್ಷನ್ ಆದಂಗೆ ಆಗುತ್ತೆ. ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಟ್ಬಿಟ್ರೆ ನಿಧಾನವಾಗಿನೂ ಆಗುತ್ತೆ, ನಮಗೂ ಟೆನ್ಷನ್ ಅನ್ಸಂಗಿಲ್ಲ. ಅದನ್ನೇ ಹೇಳಾಕತ್ತಿದ್ದೆ. ಬರೀ ನೀವು ಹಿಂಗೆ ಮಾಡಿಬಿಟ್ಟು ನಂಗೆ ಗಡಿಬಿಡಿ ಮಾಡಿಸಿ ಟೆನ್ಷನ್ ಕೊಡ್ತೀರಿ ಅಂತೇಳಿ. ಆಯ್ತಾಯ್ತು ಯಾವಾಗಾರು ಮಾಡಂತ ಅನ್ನಕತ್ತಿದ್ರು. ಮೆಣಸಿನ್ಕಾಯಿ ಅಷ್ಟು ಪೇಸ್ಟ್ ಮಾಡಿ ಕೊಡ್ರಿ ಅಂತಂದೆ. ಪೇಸ್ಟ್ ಮಾಡಿ ಕೊಟ್ಟರು. ಈಗಿದ್ರೆ ಅದಕ್ಕೆ ಪಲ್ಯ ಏನು ಓದಿತ್ತಲ್ರಿ, ಕಡಲೆ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಹಸಿ ಉಳ್ಳಾಗಡ್ಡಿ ರೀ. ಅಂದರೆ ತಪ್ಪಲು ಉಳ್ಳಾಗಡ್ಡಿ ಇರುತ್ತಲ್ಲ ಅದನ್ನ ಹಾಕ್ಬಿಟ್ರೆ ಟೇಸ್ಟ್ ಮಸ್ತು ಇರೋದ್ರಿ. ಮತ್ತು ಕಟ್ ಮಾಡೋದು ಈಜಿಲ್ಲ, ಪಟ್ ಅಂತೇಳಿ ಕಟ್ ಮಾಡಿಬಿಟ್ಟು ಹಾಕಿಬಿಡ್ಬೋದು. ಹಾಗಾಗಿ ನಾನು ಹಸಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅಜ್ವೈನ ಮತ್ತು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಈ ಥರ ತಾಲಿಪಟ್ಟಿ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ ನೋಡ್ರಿ. ಆರೋಗ್ಯಕ್ಕೂ ಚಲೋ ಇರುತ್ತಲ್ಲ, ಎಲ್ಲ ಪಲ್ಯ ಹಾಕಿರ್ತೀವಿ ವೇಸ್ಟ್ ಮಾಡೋಕ್ಕಿಂತ. ಈ ಥರ ಅಂದರೆ ರೊಕ್ಕ ಕೊಟ್ಟು ತಂದು ವೇಸ್ಟ್ ಮಾಡೋಕ್ಕಿಂತ ಅದು ಸರಿಯಾಗಿ ಇದ್ದಾಗನ ಯೂಸ್ ಮಾಡಿಬಿಟ್ರೆ ಬೆಸ್ಟ್. ಎಲ್ಲ ಹಾಳಾದ್ಮೇಲೆ ಯೂಸ್ ಮಾಡ್ತೀವಿ ಅಂದರೆ ಅದು ಉಪಯೋಗ ಇಲ್ಲ. ಹಾಗಾಗಿ ಈಗ ಅದನ್ನೇ ಬಳಸ್ಬಿಟ್ಟು ಈ ಥರ ಮಾಡಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಚಟ್ನಿ ಸಂಗಟ ಅಥವಾ ಮೊಸರು, ಶೇಂಗಾದ ಹಿಂಡಿ, ತುಪ್ಪ ಏನಾದರೂ ಹಾಕ್ಕೊಂಡು ತಿಂದುಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಎಲ್ಲರಿಗೂ ಮಾಡಿಕೊಟ್ಟು ನಾನು ಪ್ಲೇಟ್ ರೆಡಿ ಮಾಡಿಕೊಂಡು ನಾಷ್ಟ ಮಾಡೋಕ್ಕಂತೀನಿ ನೋಡ್ರಿ. ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಸಾಸು ಮತ್ತು ಮೊಸರು ಹಿಂಡಿ ಹಚ್ಕೊಂಡು ತಿಂದ್ರೆ ಮಸ್ತಾಗಿರುತ್ತೆ. ಈಗ ನಾನು ಮಸ್ತಾಗಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯಕ್ಕೆ ಹೋಗ್ಬೇಕ್ರಿ. ಸ್ವಲ್ಪ ನಾಳೆ ಬಿಟ್ಟು ನಾಳೆ ಬೋಗಿ ಐತ್ಲ, ಹಂಗಾಗಿ ಸ್ವಲ್ಪ ತಪ್ಪಲು ಪಲ್ಯ ಎಲ್ಲ ತರಬೇಕಂತ ಹೋಗಿದ್ದೀರಿ. ಇವತ್ತು ರವಿವಾರ ಐತ್ಲ, ಎಲ್ಲ ಥರ ಫ್ರೆಶ್ ಆಗಿದೆ. ಸ್ವಲ್ಪ ಸೊಪ್ಪೆಲ್ಲ ಸಿಗ್ತೈತಿ. ಅಂದರೆ ಮೆಂತ್ಯ ಸೊಪ್ಪು ಎಲ್ಲ ಬೇಕಾಗುತ್ತಲ್ರಿ. ನಾಳೆ ಅಂದರೆ ನಾಳೆ ಕಾಯಿಪಲ್ಯ ಸೋಸೋದು ಆ್ಯಕ್ಚುಲಿ ನಾಳೆ ತಂದು ಸೋಸಿ ಇಡಬೇಕಾಗುತ್ತೆ. ಆದರೆ ನಾಳೆ ಅಷ್ಟು ಫ್ರೆಶಾಗಿ ಸಿಗಂಗಿಲ್ಲಲ್ಲ ಅಂತ ಹೇಳಿ ಇವತ್ತಿನ ತಂದುಬಿಟ್ಟು ಸೋಸಿಟ್ರೆ ಆಯಿತು ಅಂತ ಸ್ವಲ್ಪ ಪುಂಡಿ ಪಲ್ಯ ಮತ್ತು ಅವು ಬಟ್ಕುರ್ಕಿ ಸೊಪ್ಪು ಅಂತಾರೆ ನಮ್ಮ ಕಡೆ, ಚಂದನ ಬಟ್ಟು ಅಂತಾರೋ ಅಂಥವೆಲ್ಲ ಆ ಸೊಪ್ಪನ್ನು ಹಾಕಿಬಿಟ್ಟು ಬಜ್ಜಿ ಪಲ್ಯ ಮಾಡ್ತೀವಲ್ರಿ. ಹಾಗಾಗಿ ಅದಕ್ಕೆ ಹೋಗಿ ತೊಗೊಂಡು ಬಂದಿರಿ. ಅಂದರೆ ಮೊನ್ನೆ ಬುಧವಾರ ತಂದಿದ್ದು ಕಾಯಿಪಲ್ಯ. ಆದರೆ ಸ್ವಲ್ಪ ತಪ್ಪಲು ಪಲ್ಯನೇ ಸ್ಲೆಂದು ಹೋಗಿದ್ದು. ಮತ್ತು ಸುಲ್ಗಾಯಿ ಮತ್ತು ಬಾರ್ಗೆ ಎಣ್ಣೆ ಎಲ್ಲ ಸ್ವಲ್ಪ ಪೂಜೆಗೆ ಇಡಬೇಕಾಗುತ್ತೆ. ಅಂದರೆ ನೈವೇದ್ಯಕ್ಕೆ ಇಡ್ತಾರೋ
ಹಂಗಾಗಿ ನಾನು ಎಲ್ಲ ಸೊಪ್ಪು ಅಂದರೆ ಮೆಂತ್ಯ ಪಲ್ಯ ಪುಂಡಿ ಪಲ್ಯ ಎಲ್ಲ ತಂದುಬಿಟ್ಟು ಇನ್ನು ಸೋಸಿಡ್ಬೇಕು ನೋಡಿರಿ. ಇದು ಸೋಸಿಡೋದು ಒಂದು ದೊಡ್ಡ ಕೆಲಸ ನನಗೆ. ಮತ್ತು ಸ್ವಲ್ಪ ಶೇಂಗಾ ಅದು ತಂದಿದ್ದೀನಿ. ಇವತ್ತು ಹೂರಣ ಎಲ್ಲ ರೆಡಿ ಮಾಡಿ ಇಟ್ರಾಯ್ತು. ಹೋಳಿಗೆ ಮಾಡೋದು ಈಜಿ ಆಗುತ್ತೆ ರೀ. ಅಂದರೆ ಎಲ್ಲ ಒಂದೇ ದಿವಸ ಅಂದರೆ ಕೆಲಸ ಗಡಿಬಿಡಿ ಅನಿಸುತ್ತೆ. ಸ್ವಲ್ಪ ಅಡ್ವಾನ್ಸ್ ರೆಡಿ ಮಾಡಿ ಇಟ್ಬಿಟ್ರೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಈಗ ಎಲ್ಲ ತಂದುಬಿಟ್ಟು ಪಲ್ಯ ಸಪ್ರೇಟ್ ಮಾಡಾಕಂತೀನಿ ನೋಡಿರಿ. ಕಡ್ಲೆ ಪಲ್ಯನೂ ಹಾಕ್ತಾರೋ ಅದು ಬಜ್ಜಿ ಪಲ್ಯ ಮಾಡಾಕ್ರಿ. ನಮ್ಮ ಕಡೆ ಅಂದರೆ ಕೆಲವೊಂದು ರೀತಿ ಮಾಡ್ತಾರೋ. ಹಾಗಾಗಿ ಎಲ್ಲ ಫೈನಲಿ ಪಲ್ಯ ಎಲ್ಲ ಸೋಸಿ ತೊಳೆದಿಟ್ಟೆ ನೋಡಿರಿ. ಇಷ್ಟೆಲ್ಲ ಕಸನೇ ಬಂದೈತಿ ಅರ್ಧದಷ್ಟು. ಈಗಿದ್ರೆ ಟೈಮ್ 1 ಗಂಟೆ ಆಗಿ ಹೋಗಿದ್ದ. ನಾನು ಪಲ್ಯ ಎಲ್ಲ ಸೋಸಿ ಅದನ್ನೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ನೀಟಾಗಿ ಬಿಡಿಸ್ಬಿಟ್ಟು ನೀರೆಲ್ಲ ಜಾನದ ಮೇಲೆ ಡಬ್ಬಿಗೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ಇಟ್ಕೊಂಡ್ರಾಯ್ತು. ನಾಳೆ ಬಿಟ್ಟು ನಾಡ್ದೆ ಯೂಸ್ ಮಾಡೋಕೆ ಬರುತ್ತೆ ರೀ. ಅಂದರೆ ಹಂಗೆ ಇಟ್ಬಿಟ್ರೂ ಅದು ಹಾಳಾಗುತ್ತೆ. ಯಾವಾಗಲೂ ಪಲ್ಯ ತಂದ ತಕ್ಷಣ ಬಿಡಿಸಿ ತೊಳೆದು ನೀರೆಲ್ಲ ಸೋಸಿ ಅಂದರೆ ಹೋದ್ಮೇಲೆ ಫ್ರಿಜ್ನಾಗ ಇಟ್ರಾಯ್ತು. ಹಾಳೂ ಆಗಂಗಿಲ್ಲ ರೀ. ಚಲೋನು ಅನಿಸುತ್ತೆ ಮತ್ತು ನಮಗೆ ಯೂಸ್ ಮಾಡೋಕೆ. ನನ್ನ ಮಗಳದ ಕೆಲಸ ನೋಡಿರಿ. ನಾನು ಚಪಾತಿ ರೊಟ್ಟಿ ಮಾಡ್ತಂತಂದೆ. ಇಲ್ಲ ಮಮ್ಮಿ ಈಗೇನು ಬೇಡ, ಪಾಪ ಊಟಕ್ಕೆ ಬರಲ್ಲ ಅಂತಂದರು. ಹಾಗಾಗಿ ನೂಡಲ್ಸ್ ಮಾಡಿ ಕೊಡ್ತೀನಿ, ನಾನು ನೀವು ನೂಡಲ್ಸ್ ತಿನ್ನಲಂತೆ. ನೂಡಲ್ಸ್ ರೆಡಿ ಮಾಡಾಕತ್ತಿದ್ಲು. ನಾವಿಬ್ಬರು ನೂಡಲ್ಸ್ ಮಾಡಿಕೊಂಡು ತಿಂದಿದ್ವಿ. ನಮ್ಮ ಮನೆಯವರು 3:30ಗೆ ಬಂದುಬಿಟ್ಟು ಏನು ಅಡುಗೆ ಮಾಡಿಲ್ಲ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ಅಷ್ಟೆಲ್ಲ ಮಾಡಿಟ್ಟಿದ್ದೆ, ಹೊರಗಡೆ ಊಟ ಮಾಡಿ ಬಂದಿದ್ರು. ಇವತ್ತಿದ್ರೆ ಏನೂ ಮಾಡಿಲ್ಲ ಅಂತ ಕೇಳೋದು ಕೂಡಲೇ ಮತ್ತು ಉಪವಾಸ ಅಂತೂ ಇರೋಕ್ಕಾಗಂಗಿಲ್ಲ ರೀ. ಅದಕ್ಕಾಗಿ ಉಪ್ಪಿಟ್ಟು ಪಟ್ಟಂತನ ಆಗುತ್ತೆ, ಹೊಟ್ಟಿನೂ ತುಂಬುತ್ತಲ್ರಿ. ಕಾಂಕ್ರೀಟ್ ಇದ್ದಂಗಿದು ಉಪ್ಪಿಟ್ಟು ಅಂದರೆ. ಹಾಗಾಗಿ ಅದನ್ನೇ ರೆಡಿ ಮಾಡಿ ಕೊಟ್ರೈತೆ ಅಂತ ಅಂದರೆ ಸಂಜೆಗೆ ರೊಟ್ಟಿ ಮಾಡೋಕೆ ಬರುತ್ತೆ. ಈಗ ನನಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಉಪ್ಪಿಟ್ಟು ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಮತ್ತು ನಾನು ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟು ಈಗಿದ್ರೆ ಟೈಮ್ 6 ಗಂಟೆ ಆಗಿ ಬಂದೈತೆ ನೋಡಿರಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಮುಂದೆ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡಾಕಂತೀನಿ ನೋಡಿರಿ. ಚಹಾ ಕುಡಿದ್ಬಿಟ್ಟು ಇನ್ನು ರೊಟ್ಟಿ ಸ್ವಲ್ಪ ಹೂರಣ ಎಲ್ಲ ರೆಡಿ ಮಾಡಬೇಕು. ಶೇಂಗಾ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ. ಮತ್ತು ಶೇಂಗಾದ ಹಿಂಡಿ ಮತ್ತು ಅಗಸಿ ಹಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಷ್ಟಿಷ್ಟೇ ಕೆಲಸ ಅನಿಸುತ್ತೆ. ಅಂದರೆ ಸ್ವಲ್ಪ ಕೈ ಹಿಡಿತಾವಲ್ರಿ. ಹಾಗಾಗಿ ಈಗಿದ್ರೆ ಚಾನು ಕುಡಿದ್ಬಿಟ್ಟು ಅಗಸಿ ಮತ್ತು ಎಳ್ಳು ಎಲ್ಲ ಹುರಿದಿಟ್ಟು ಅದನ್ನ ಪುಡಿ ಮಾಡ್ಕೋಬೇಕಾಗೋದ್ರಿ. ಅಂದರೆ ಇವನ್ನೆಲ್ಲ ಹುರಿಯಾಕೆ ಸ್ವಲ್ಪ ಟೈಮ್ನೂ ಬೇಕಾಗುತ್ತೆ. ಒಂದು ತಣ್ಣಗೆ ಆದ್ಮೇಲೆ ಹಿಂಡಿ ಮತ್ತು ಅದು ಹೂರಣ ಎಲ್ಲ ರೆಡಿ ಮಾಡಬೇಕಾಗುತ್ತಲ್ಲ. ಹಂಗಾಗಿ ಈಗ ನಾನು ಅದನ್ನೇ ಎಳ್ಳು ಹುರಿಯಾಕಂತೀನಿ ನೋಡಿರಿ. ಶೇಂಗಾದ ಹೋಳಿಗೆಗೆ ಎಳ್ಳು ಹಾಕಿಬಿಟ್ರೆ ಹೋಳಿಗೆ ಏನಿಲ್ಲ ಟೇಸ್ಟ್ ಮಸ್ತ್ ಆಗ್ತಾವ್ರಿ. ಮೊನ್ನೆ ನಮ್ಮ ತಂಗಿ ಊರಿಗೂ ಹೋಗ್ಬೇಕಾದ್ರೆ ಎಳ್ಳು ಹಾಕಿಬಿಟ್ಟು ಮಾಡಿತ್ತಿಲ್ಲ. ಆ್ಯಕ್ಚುಲಿ ಎಳ್ಳು ತರಕ್ಕೆ ನೆನಪ ಆಗಿತ್ತಿಲ್ಲ ರೀ. ಅದಕ್ಕೆ ನಾನು ಮೊದಲ ಅಡ್ವಾನ್ಸನ್ನ ತಂದು ಇಟ್ಬಿಟ್ಟಿದ್ದೆ. ಈಗ ಎಳ್ಳೇನೈತಲ್ರಿ ಸಣ್ಣ ಉರಿ ಒಳಗೆ ಅದನ್ನ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಕಪ್ಪೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಅವನ್ನ ಗರಿ ಆಗೋ ಮಟ್ಟ ಅಂದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ತಿಂದು ನೋಡಿಬಿಟ್ಟು ಸ್ವಲ್ಪ ಬಾಯಿ ಒಳಗೆ ಅದು ಗರಿ ಹತ್ಬಿಟ್ರೆ ಅಂದ್ರೆ ಕುರುಮ್ ಹತ್ಬಿಟ್ರೆ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ರೀ ಸಣ್ಣ ಉರಿ ಒಳಗಿನ. ಕಂಟಿನ್ಯೂ ಕೈ ಆಡಿಸ್ತಾನೆ. ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲಾರ್ದವ್ರಿಗೆ ಹೇಳಾಕತ್ತಿದ್ದೆ ಅಷ್ಟೇ ರೀ. ಈಗ ಹುರಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ತಣ್ಣಗಾಗಲಿ ಅಂತೇಳಿ. ಮತ್ತು ಅಗಸಿನೂ ಆ್ಯಕ್ಚುಲಿ ಶನಿವಾರ ಬುಧವಾರ ಹುರಿಬೇಕಂತಾರು. ನಿನ್ನೆ ತರಕ್ಕೆ ನೆನಪ ಆಗಿತ್ತಿಲ್ಲ ರೀ. ಮತ್ತು ನಾಳೆ ನಾಡಿದ್ದು ಎಲ್ಲ ಹುರಿಯೋಕ್ಕಾಗಂಗಿಲ್ಲ. ಇವತ್ತನ್ನು ಹುರಿದ್ಬಿಟ್ಟು ಹಿಂಡಿ ಮಾಡ್ರೈತೆ ಅಂತೇಳಿ ಹುರಿಯಾಕಂತೀನಿ ನೋಡಿರಿ. ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು. ತಂದಿದ್ರೆ ಬರಾಮಂದಾಗ ಜಾಮೂನ್ ತೊಗೊಂಡ್ಬರ್ರಿ ಪಪ್ಪ ಅಂತಂದಿದ್ಲು. ಅಂದರೆ ಸಣ್ಣ ಅಂಗಡಿ ಒಳಗೆ ಸಿಗ್ತಾವಲ್ರಿ. ನಮ್ಮ ಮನೆ ಹತ್ರ ಸ್ವಲ್ಪ ದೂರ ಕಿರಾಣಿ ಅಂಗಡಿ ಐತಿ, ಅಲ್ಲಿಂದ ತಂದಿದ್ರು. ಟೇಸ್ಟ್ ಅದಾವ ನೋಡಿ ಮಮ್ಮಿ ಅಂತ ನಾಕತ್ತಿದ್ಲು. ನನಗೂ ಟೇಸ್ಟ್ ಅನಿಸ್ದು ರೀ. ಆ್ಯಕ್ಚುಲಿ ಜಾಮೂನ್ ಕೇಳಾಕತ್ತು ಭಾಳ ದಿವಸ ಆಯ್ತನು ಮಾಡೋಕ್ಕನ ಆಗಿಲ್ಲ ನೋಡಿರಿ. ಮಾಡಬೇಕಾಗೈತಿ. ಅಂದರೆ ಖವಾ ಸಿಗುತ್ತಲ್ರಿ, ಅದನ್ನ ತಂದುಬಿಟ್ಟು ಮಾಡ್ಬೇಕಂತೇಳಿ ನಾನು ಅಂದರೆ ಜಾಮೂನ್ ಪ್ಯಾಕೆಟ್ ಬಳಸ್ಬಿಟ್ಟು ಮಾಡೋಕ್ಕಿಂತ ಖವಾನ ಬಳಸ್ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗ್ತಾವೆ. ಹಾಗಾಗಿ ಅದು ತರಕ್ಕೆ ಆಗಿಲ್ಲ ಅಂತೇಳಿ ಮಾಡೋಕ್ಕಾಗಿಲ್ಲ ರೀ. ಮಾಡಬೇಕಾಗೈತಿ. ಪಾಪ ಭಾಳ ದಿವಸದಿಂದ ಕೇಳಾಕತ್ತಾಳು. ಈಗಿದ್ರೆ ಅದನ್ನ ತನಗೆ ಕೊಡಲು ತಿಂದ್ಬಿಟ್ಟು ನಾನು ಅಗಸಿ ಹುರಿಯಾಕಂತೀನಿ ನೋಡಿರಿ. ಅಗಸಿನೂ ಅಷ್ಟೇ ಅವು ಚಟ್ಪಟ್ ಅಂತ ಸೌಂಡ್ ಬರೋ ಮಟ್ಟ ಹುರಿಬೇಕ್ರಿ. ಮತ್ತು ಜಾಸ್ತಿ ಉರಿ ಇಟ್ಟು ಹುರ್ಕೊಳಕ್ಕೆ ಹೋಗಬಾರ್ದು ಹೊತ್ತಂಗ್ರಿ. ಈಗಿದ್ರೆ ಫೈನಲಿ ಅಗಸಿನೂ ಹುರಿದಿಟ್ಟಿದ್ದೀನಿ ತಣ್ಣಗಾಗಲಿ, ಆಮೇಲೆ ಹಿಂಡಿ ಮಾಡೋಕ್ಕೆ ಬರುತ್ತೆ. ಫಸ್ಟಿಗೆ ಹೂರಣ ರೆಡಿ ಮಾಡಿ ಇಟ್ಬಿಟ್ಟು ಅದೇ ಜಾರ್ ಒಳಗನ್ನ ಹಿಂಡಿ ಮಾಡಕ್ಕೆ ಬರುತ್ತಲ್ರಿ. ಹಾಗಾಗಿ ನಾನೀಗ ಹೂರಣನ ರೆಡಿ ಮಾಡಾಕಂತೀನಿ ನೋಡಿರಿ. 2 ಗ್ಲಾಸಷ್ಟು ನಾವು ಶೇಂಗಾ ತೊಗೊಂಡ್ರೆ 1 ಗ್ಲಾಸಷ್ಟು ಬೆಲ್ಲ ಹಾಕಿಬಿಟ್ಟು ಹೂರಣ ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಅಂದರೆ ಸ್ವೀಟಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಬೆಲ್ಲ ಹಾಕಬೇಕಾಗುತ್ತೆ. ಅಂದರೆ ಕೆ ಜಿಗಟ್ಟಲೆ ತೊಗೊಳೋದಾದ್ರೆ 1 kg ಬೆಲ್ಲ
1 kg ಶೇಂಗಾ ತೊಗೊಂಬಿಟ್ರೆ ನಡೆಯುತ್ತೆ. ಅಂದರೆ ನಮ್ಗೆ ಅತಿ ಲೆಕ್ಕ ಹತ್ಲಿಕ್ಕಂದ್ರೆ 2 ಗ್ಲಾಸ್ ಅಷ್ಟು ಶೇಂಗಾ ತೊಗೊಂಡ್ರೆ 1.5 ಗ್ಲಾಸ್ ಅಥವಾ 1 ಗ್ಲಾಸ್ ಮೇಲೆ 3/4 ಗ್ಲಾಸ್ ಅಷ್ಟು ಬೆಲ್ಲ ಹಾಕಿದ್ರು ನಡಿತೈತಿ. ಒಬ್ಬೊಬ್ಬರಿಗೆ ಸ್ವೀಟ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಲೈಟಾಗಿದ್ದರೆ ನಡೆಯುತ್ತೆ. ಅವ್ರಿಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ನೋಡ್ಕೊಂಡ್ಬಿಟ್ಟು ಬೆಲ್ಲ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ತೊಗೋಬೇಕ್ರಿ. ಭಾಳ ನೈಸಾಗಿ ಪುಡಿ ಮಾಡಬಾರ್ದು, ಅವಾಗ ಅದು ಹೋಳ್ಗೆ ಏನಂತಾರೆ ಹೊಡಿ ಚಾನ್ಸ್ ಇರುತ್ತೆ ರೀ. ಸ್ವಲ್ಪ ಭಾಳ ಹಿಟ್ಟು ಅದು ಏನಂತಾರೆ ಹೂರಣ ಸಣ್ಣ ಆಗಿಬಿಟ್ರೆ, ಹಾಗಾಗಿ ಸ್ವಲ್ಪ ತರಿಯಾಗಿಯೇ ರುಬ್ಕೋಬೇಕು. ನಾನೇನು ಬೆಲ್ಲ ಮತ್ತು ಏಲಕ್ಕಿ ಮತ್ತು ಶೇಂಗಾ ಏನು ತೊಗೊಂಡಿದ್ದೆ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿ ಒಂದು ಬುಟ್ಟಿಗೆ ಹಾಕಿದ್ದೀನಿ ರೀ. ಲಾಸ್ಟಿಗೆ ಏನೈತಲ್ಲ ಸ್ವಲ್ಪ ಎಳ್ಳು ಹುರಿದಿಟ್ಟಿದ್ದೆಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಜಸ್ಟ್ ಒಂದು 2ರಿಂದ 3 ರೌಂಡ ಮಿಕ್ಸ್ ಮಾಡ್ಬೇಕ್ರಿ. ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು, ಇಲ್ಲ ಹಂಗೆ ಹಾಕಿದ್ರು ನಡೀತೈತ್ರಿ. ನಾನು ಜಸ್ಟ್ ಒಂದು ಸ್ವಲ್ಪ ಅದು ಫ್ಲೇವರ್ ಬಿಡಲಿ ಅಂತ ಜಸ್ಟ್ 1-2 ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಶೇಂಗಾಗೇನು ಪುಡಿ ಮಾಡಿ ಇಟ್ಟಿದ್ದಲ್ರಿ ಅದಕ್ಕನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು, ಅಂದರೆ ನೀರು ಹೆಸರು ಬರೋಕೆ ಇಡಬೇಕು. ಫಸ್ಟಿಗೆ ನೀರು ಹೆಸರು ಬಂದಿದ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಹೂರ್ಣನ ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ರೆ ಎಲ್ಲ ಹಳಸಾಗ್ಬಿಡುತ್ತೆ. ಅಂದರೆ ಜಾಸ್ತಿ ನೀರು ಹಿಡಿಯಂಗಿಲ್ಲ ರೀ, ಜಸ್ಟ್ ಒಂದು ಅರ್ಧ ಬಟ್ಲಷ್ಟನ್ನು ನೀರು ಬೇಕಾಗ್ತಾವೆ. ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಎಲ್ಲ ಕಲಿಸ್ಕೋಬೇಕಾಗುತ್ತೆ ರೀ. ಅಂದರೆ ಮೆತ್ತಗಾಗೇ ಇರಬೇಕು ಸ್ವಲ್ಪ. ಅಂದರೆ ಅದು ಏನಂತಾರೆ ಕಲಿಸಿಟ್ಟು ಒಂದು 4-5 ತಾಸು ಆದಮೇಲೆ ಅದೆಲ್ಲ ನೀರಿನ ಅಂಶ ಹೀರ್ಕೊಂಡ್ಬಿಟ್ಟು ಮತ್ತೆ ಗಟ್ಟಿ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ಈ ಥರ ಎಲ್ಲ ಮೆತ್ತಗೆ ಕಲಿಸ್ಬಿಟ್ಟು ಮುಚ್ಚಿ ಇಟ್ಟರೆ ಆಯಿತು. ಮಿನಿಮಮ್ ಒಂದು 5ರಿಂದ 6 ತಾಸು ಇಟ್ಟು ಹೋಳಿಗೆ ಮಾಡ್ಕೋಬೇಕಾಗುತ್ತೆ. ನಾನು ಈಗ ಕಲಿಸಿಟ್ಟಿದ್ದೀನಿ, ನಾಳೆ ಯಾವಾಗ ಆಗುತ್ತಲ್ಲ ಅವಾಗ ಹೋಳಿಗೆ ಮಾಡೋಕೆ ಬರೋದ್ರಿ. ಇದನ್ನೇನು ಹಾಳಾಗಂಗಿಲ್ಲ, ಕಲಿಸಿಟ್ಬಿಟ್ರೆ 2-3 ದಿವಸ ತನಕ ಆರಾಮ್ಸರಿ ಹೋಳಿಗೆ ಮಾಡ್ಕೋಬೋದು. ಹಂಗಾಗಿ ಕಲಿಸಿಟ್ಟಿಂದ ಈಗ ಹಿಂಡಿ ಮಾಡಾಕಂತೀನಿ ನೋಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಅದನ್ನು ಖಾರದ ಪುಡಿ ರೆಡಿ ಮಾಡಿಕೊಂಡು ಫಸ್ಟಿಗೆ ಶೇಂಗಾದ ಹಿಂಡಿ ಅಗಸೆ ಹಿಂಡಿ ಮಾಡ್ಕೊಂಡ್ರೆ ಆಯ್ತಂತೆ. ಶೇಂಗಾ ಮತ್ತು ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಇಂಗು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿ, ಆ್ಯಕ್ಚುಲಿ ನಾನು ಒಂದೊಂದು ಸಲ ಕರ್ಬೇವು ಸೊಪ್ಪು ಇದ್ಬಿಟ್ರೆ, ಅಂದರೆ ಕರ್ಬೇವು ಸೊಪ್ಪು ಸರಿಯಾಗಿ ಸಿಗಲ್ಲಾಗೈತ್ರಿ ಈಗ ಮಾರ್ಕೆಟ್ ಒಳಗೆಲ್ಲ. ಸ್ವಲ್ಪ ಕಪ್ಪಾಗಿದ್ದು ಇಲ್ಲಾಂದರೆ ಎಳೆದು ಸಿಗಾಕತ್ತೈತಿ, ಹಾಗಾಗಿ ತರಕ್ಕೆ ಹೋಗಿಲ್ಲ. ಎಣ್ಣೆ ಒಳಗೆ ಕರ್ಬೇವು, ಇಂಗು, ಜೀರಿಗೆ ಹಾಕಿ ಹೊರಬಿಟ್ಟು ಇದು ಹಿಂಡಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಂಡಿ ಚಲೋ ಆಗುತ್ತೆ ರೀ. ಆದರೆ ನಾನೀಗ ಹಂಗೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊಳಕತ್ತಿದ್ದು ಜೀರಿಗೆ ಪುಡಿ, ಇಂಗು, ಎಣ್ಣೆ ಹಾಕಿಬಿಟ್ಟು ಹಿಂಡಿ ಮಾಡಮ್ದಾಗೂ ಅಷ್ಟೇ ರೀ. ಜಾಸ್ತಿ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಜಸ್ಟ್ ಪಲ್ಸ್ ಮೋಡೊಳಗೇ ಹಿಂಡಿ ಮಾಡ್ಕೋಬೇಕ್ರಿ. ಜಸ್ಟ್ ಈ ಥರ ಮಾಡಿಬಿಟ್ರಾಯ್ತು. ನಾವು ಕಲ್ಲಾಗ ಕುಡ್ತೀವಲ್ಲ ಅದೇ ಥರ ಬರುತ್ತಂದ್ರೆ ಟೇಸ್ಟ್ ಅಂತಲ್ಲ ರೀ, ನೋಡೋಕೆ ಆ ಥರ ಅನಿಸುತ್ತೆ. ಅಂದರೆ ಹಿಂಡಿ ಯಾವಾಗಲೂ ಸ್ವಲ್ಪ ದಪ್ಪಗಿದ್ರೇ ಟೇಸ್ಟ್ ಅನಿಸುತ್ತಲ್ಲ ರೀ. ನಾವು ಒಮ್ಮೆ ಮಿಕ್ಸಿಗೆ ಹಾಕಿಬಿಟ್ಟು ಮಿಕ್ಸಿ ಚಾಲೂ ಮಾಡಿಬಿಟ್ರೆ ಅದು ಪೂರ್ತಿ ಹಿಟ್ಟು ಥರ ಆಗುತ್ತೆ. ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಪಲ್ಸ್ ಮೋಡೊಳಗೆ ಈ ಥರ ಹಿಂಡಿ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ದಪ್ಪಾಗಿ ಚಲೋ ಅನ್ಸುತ್ತೆ ರೀ, ಟೇಸ್ಟ್ನೂ ಇರುತ್ತೆ. ಅದಕ್ಕಾಗಿ ಈ ಥರ ಮಾಡಬೇಕು ನೋಡಿರಿ. ಅಂದರೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ಅಂತ ಹೇಳಾಕತ್ತಿದಷ್ಟೇ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲಾರ್ದವ್ರಿಗೆ ಯೂಸ್ ಆಗ್ಬೋದು ಅಂತೇಳಿ ಅಷ್ಟೇ ರೀ. ಈಗಿದ್ರೆ ನಾನು ಶೇಂಗಾದ ಹಿಂಡಿನೂ ರೆಡಿ ಮಾಡಿಬಿಟ್ಟು ಅಗಸೆ ಹಿಂಡಿನೂ ರೆಡಿ ಮಾಡ್ಕೋಬೇಕು ನೋಡಿರಿ. ಅಗಸಿನೂ ಹುರಿದಿಟ್ಟಿದ್ದೆಲ್ಲ ಅವನು ತಣ್ಣಗಾಗಿದ್ದು. ಅಗಸೆ ಹಿಂಡಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿಬಿಟ್ರೆ ಹಿಂಡಿ ಟೇಸ್ಟ್ ಆಗುತ್ತೆ ನೋಡಿರಿ. ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣ ಯೂಸ್ ಮಾಡಿದ್ದೀನಿ. ಅಂದರೆ ಅಗಸೆ ಹಿಂಡಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ. ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಹುರಿದಿಟ್ಟಿದ್ದು ಅಗಸೆ ಮತ್ತು ಬೆಳ್ಳುಳ್ಳಿ 1 ಹಿಡಿ ಅಷ್ಟು ರೀ. ಜವಾರಿ ಬೆಳ್ಳುಳ್ಳಿ ಅದಾವೆ, ಇವು ಸ್ವಲ್ಪ ಖಾರನೂ ಜಾಸ್ತಿ ಇರ್ತಾವೆ ರೀ, ಅಂದರೆ ಸ್ಟ್ರಾಂಗ್ ಇರ್ತಾವೆ. ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ. ಹಿಂಡಿ ಯಾವಾಗಲೂ ಸ್ವಲ್ಪ ಸಪ್ಪಗಿದ್ರೆ ಜಲ್ದಿ ಖಾಲಿ ಆಗೋದ್ರಿ, ಇಲ್ಲಾಂದರೆ ಭಾಳ ಖಾರ ಆಗಿಬಿಟ್ರೆ ನಮ್ಮ ಮನ್ಯಾಗ ಯಾರೂ ಜಾಸ್ತಿ ತಿನ್ನಂಗಿಲ್ಲ. ಹಾಗಾಗಿ ಸ್ವಲ್ಪ ಖಾರ ಕಮ್ಮಿನೇ ಹಾಕೋದು. ಈಗಿರ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಬೇಕ್ರಿ, ಹುಣಸೆಹಣ್ಣು ಹಾಕಿದ್ದೀವಲ್ಲ ಎಲ್ಲ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಬಿಟ್ರೆ ಇದೇನು ದಪ್ಪಗೆ ಮಾಡ್ಕೋಬೇಕಂತೇನು ರೂಲ್ಸ್ ಇಲ್ಲ ರೀ. ನಾವು ಯಾವ ಥರ ಚಟ್ನಿ ಪುಡಿ ಅದು ಮಾಡ್ಕೊತೀವಲ್ಲ ಪುಟಾಣಿದ್ದು ಅದೇ ಥರ ಚಲೋತ್ನಾಗೆ ಸಣ್ಣಗೆ ರುಬ್ಕೊಂಬಿಟ್ರೆ ಆಯಿತು. ಹಿಂಡಿ ರೆಡಿ ಆಗುತ್ತೆ ನೋಡಿರಿ. ಅಗಸೆ ಹಿಂಡಿ ಸಜ್ಜಿ ರೊಟ್ಟಿ ಸಂಗಟ ಸಖತ್ತಾಗಿರುತ್ತೆ. ಹಾಗಾಗಿ ಈಗಿರೋ ಅಗಸೆ ಹಿಂಡಿನೂ ರೆಡಿ ಮಾಡಿದೆ ನೋಡಿರಿ. ಅಗಸೆ ಹುರಿಯಮ್ದಾಗ ಸ್ವಲ್ಪ ನೋಡ್ಕೊಂಬಿಟ್ಟನ ಹುರಿಬೇಕು, ಜಾಸ್ತಿ ಕಪ್ಪನೂ ಆಗಬಾರ್ದು ಮತ್ತು ಹಸಿನೂ ಇರಬಾರ್ದು. ಆ ಥರ ಹುರ್ಕೊಂಬಿಟ್ರೆ ಹಿಂಡಿ ಮಸ್ತಾಗಿರುತ್ತೆ ನೋಡಿರಿ ಟೇಸ್ಟ್. ಈಗ ಫೈನಲಿ 2 ಹಿಂಡಿನೂ ರೆಡಿ ಆದವು ನೋಡಿರಿ. ಇನ್ನೇನು ಕೆಲಸ, ಇನ್ನು ರೊಟ್ಟಿ ಮಾಡೋ ಕೆಲಸ ಸ್ಟಾರ್ಟ್ ಮಾಡಬೇಕು.
ರೊಟ್ಟಿನೂ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸಜ್ಜಿ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಂದ್ರೆ ಸ್ವಲ್ಪ ಬೆನ್ಯಾಕೂ ಟೈಮ್ ಬೇಕು ರೀ, ಮತ್ತು ತೆಳ್ಳಗೆ ಮಾಡಬೇಕಾಗುತ್ತಲ್ಲ, ಹಂಗಾಗಿ ಸ್ವಲ್ಪ ಲೇಟನೇ ಆಗುತ್ತೆ. ನಾನು ಒಂದಿಲ್ಲಿ 20-25 ರೊಟ್ಟಿ ಹಾಕ್ತಿರ್ಬೇಕು ಅಷ್ಟು ಹಿಟ್ಟನ್ನು ಕಲಸಿದ್ದೀನಿ. ಇನ್ನು ರೊಟ್ಟಿ ಮಾಡ್ಬೇಕು ನೋಡಿರಿ. ಯಾವಾಗಲೂ ಸಜ್ಜಿ ರೊಟ್ಟಿಗೆ ಎಳ್ಳು ಜಾಸ್ತಿ ಹಚ್ಬಿಟ್ರೆ ತಿನ್ನೋ ಮುಂದಾಗ ಟೇಸ್ಟ್ನೂ ಇರ್ತಾವೆ ಮತ್ತು ನೋಡಕ್ಕೂ ಮಸ್ತ್ ಅನಿಸ್ತಾವೆ ರೀ. ಮತ್ತು ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಹಸು ಇದ್ದಿತ್ತಿಲ್ಲ, ಆದರೂ ನಮ್ಮ ಮನೆಯವ್ರಿಗೆ ರೊಟ್ಟಿ ಮಾಡಬೇಕಿತ್ತು, ಅದಕ್ಕಾಗಿ ಸ್ವಲ್ಪ ಎಷ್ಟ್ರಾನೇ ಮಾಡಿಬಿಟ್ರಾಯ್ತು. ಮತ್ತು ನಾಳೆ ಬೇಕಂದ್ರೆ ಸ್ವಲ್ಪ ಮಾಡೋಕ್ಕೆ ಬರೋದ್ರಿ. ಒಂದೇ ಸಲ ಮಾಡೋದಂದ್ರೆ ನಮಗೂ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ಒಮ್ಮೆ ಒಂದು 50 ರೊಟ್ಟಿ ಮಾಡಬೇಕಂದ್ರೆ ಬೇಸರ ಬಂದುಬಿಡುತ್ತೆ. ಅದಕ್ಕಾಗಿ ಈಗ ಒಂದು 20 ಮಾಡಿಬಿಟ್ರಾಯ್ತು, ಮತ್ತು ನಾಳೆ ನಾಡ್ದು ಅಥವಾ ಒಂದು 10-20 ಮಾಡಿದ್ರೆ ಆಯಿತು ಅಂತೇಳಿ ಸಜ್ಜಿ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅವಾಗೆಲ್ಲ ಜಾಸ್ತಿ ಜನ ಬರೋ ಮುಂದಾಗ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಡ್ತಿದ್ದೆ. ಅಂದರೆ ಏನಂತಾರೆ, ಒಂದು 100 ರೊಟ್ಟಿ ಥರ ಮಾಡಿ ಇಡ್ತಿದ್ದೆ. ಇವಾಗ ಅಷ್ಟೊಂದೇನು ಮಾಡೋಕೆ ಆಗಂಗಿಲ್ಲ ರೀ, ಮತ್ತು ಯಾರೂ ಬರೋಕ್ಕೂ ಹೋಗಂಗಿಲ್ಲ ಈ ಸಲ ಸಂಕ್ರಾಂತಿಗೆ. ಹಾಗಾಗಿ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ರೊಟ್ಟಿನ ರೆಡಿ ಮಾಡ್ಕೊಳ್ಳೋದು. ಜನ ಜಾಸ್ತಿ ಬರ್ತಿದ್ರೆ ಸಂಕ್ರಾಂತಿಗೆ, ಅವಾಗೆಲ್ಲ ಸಂಕ್ರಾಂತಿ ಬಂದುಬಿಟ್ರೆ ಯಾರಾದ್ರೂ ಸಂಕ್ರಾಂತಿಗೆ ಬರ್ತಿದ್ರು, ಹಾಗಾಗಿ ಎಲ್ಲರಿಗೂ ಆಗ್ತಾವಂತ ಸ್ವಲ್ಪ ಜಾಸ್ತಿನೇ ಮಾಡಿ ಇಡ್ತಿದ್ದೆ. ಇವಾಗೇನ್ರಿ ನಾನು ನಮ್ಮ ಮನೆಯವ್ರು 3 ಮಂದಿ ಇದ್ದೀವಿ. ಮನೂ ಡೆಲ್ಲಿಗೆ ಹೋಗ್ಯಾನಲ್ರಿ, ಹಾಗಾಗಿ ಜಾಸ್ತಿ ಏನು ಹತ್ತಂಗಿಲ್ಲ ಅಂತ ಸ್ವಲ್ಪ ರೊಟ್ಟಿನ ಮಾಡ್ಕೊಂಡ್ರಾಯ್ತು. ಇವಾಗ ಒಂದಿಷ್ಟು ಮಾಡ್ರಾಯ್ತು. ಮತ್ತು ಭೋಗಿ ದಿವಸ ನೈವೇದ್ಯಕ್ಕೆ ಬೇಕಾಗ್ತಾವಲ್ರಿ, ಭೋಗಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ನಮ್ಮ ಕಡೆ ನೈವೇದ್ಯ ಹಿಡಿತಾರೋ, ಹಾಗಾಗಿ ಅವತ್ತು ಸ್ವಲ್ಪ ಮಾಡಕ್ಕೆ ಬರುತ್ತಂತ ಈಗ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸ್ತಾಗಿ ಸಜ್ಜಿ ರೊಟ್ಟಿನೂ ಮಾಡಿ ಮುಗಿಸೋಟಿಗೆ ಕೈನೇ ನೋಸಾಕೆ ಸ್ಟಾರ್ಟ್ ಐತ್ರಿ. ಇವತ್ತು ಹಾಸಿಗೆ ಬೇರೆ ತೊಳೆದಿದ್ದೆಲ್ಲ, ಹಾಗಾಗಿ ಸ್ವಲ್ಪ ಕೈ ನೋಸಾಕತ್ತಿತ್ತು. ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ಕೈ ನೋಸಾಕೆ ಸ್ಟಾರ್ಟ್ ಆಗೈತೆ ನೋಡಿರಿ ಅಂತೇಳಿ. ನಿನಗ್ಯಾರು ಇಷ್ಟು ಮಾಡಂತಂದರು, ಒಂದು 10-12 ಮಾಡಿಬಿಡ್ಬೇಕಲ್ಲ ಅಂತ ನಾಕತ್ತಿದ್ರು. 10-12 ಮಾಡೋಕ್ಕೂ ಅಷ್ಟೇ ಕಷ್ಟ ಆಗೋದು, ಒಂದು 20 ಮಾಡೋಕ್ಕೂ ಅಷ್ಟೇ ಕಷ್ಟ ಆಗೋದು. ಅದನ್ನೇನು ನಡಿತೈತೆ ಬಿಡ್ರಿ ಅಂತ ಮತ್ತೀಗ ಲಾಸ್ಟಿಗೆ ದಪ್ಪಗೆ 1-2 ರೊಟ್ಟಿ ಮಾಡಿದ್ರಿ. ಅಂದರೆ ತೆಳ್ಳನ ರೊಟ್ಟಿನೇ ಹಾಕಿಬಿಟ್ರೆ ನಾಯಿಗೆ ಹೊಟ್ಟೆ ತುಂಬಂಗಿರಲ್ಲ, ಹಾಗಾಗಿ ಸ್ವಲ್ಪ 1-2 ದಪ್ಪನ ರೊಟ್ಟಿ ಮಾಡಿದ್ದೀನಿ. ಈಗ ಒಂದು ಮತ್ತು ಬೆಳಗ್ಗೆನೂ ಹಾಕಕ್ಕೆ ಬರುತ್ತಂತ ನಮ್ಮ ಮನೆಯವ್ರಿಗೆ ರೊಟ್ಟಿ ಮಾಡಿ ಕೊಟ್ಟೆ, ಮುರಿದ್ಬಿಟ್ಟು ಅವರು ನಾಯಿಗೆ ಹಾಕಿ ಬಂದರು. ಇನ್ನು ಅವ್ರಿಗೂ ಪ್ಲೇಟ್ ಹಚ್ಚಿ ಕೊಡ್ಬೇಕು ನೋಡಿರಿ. ಇಷ್ಟು ಮಸ್ತಾಗಿ ರೊಟ್ಟಿ ಆಗ್ಯಾವ. ಅಂದ್ರೆ ಮಾಡೋ ತನಕ ಕಷ್ಟ ಅಂತ ಅನ್ಸುತ್ತೆ, ಮಾಡಿದ್ಮೇಲೆ ಖುಷಿ ಅಂತ ಅನ್ಸುತ್ತಲ್ರಿ. ಇದೊಂದು ಕೆಲಸ ಮುಗಿತಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಸಜ್ಜಿ ರೊಟ್ಟಿ ಮಾತ್ರ ಎಷ್ಟು ತಿಂದರೂ ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ ರೀ. ಅದಿನ್ನ ಮುಂದೆ ಟೇಸ್ಟ್ ಅನಿಸುತ್ತೆ, ಆಮೇಲೆ ಹೊಟ್ಟೆ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಆದಷ್ಟು ಸ್ವಲ್ಪ ಕಮ್ಮಿನೇ ತಿಂದರೆ ಬೆಸ್ಟ್ ಅನಿಸುತ್ತೆ. 1 ಅಥವಾ 2 ರೊಟ್ಟಿ ತಿಂದ್ರೇ ಆರಾಮ್ ಅನಿಸುತ್ತೆ. ಜಾಸ್ತಿ ತಿಂದುಬಿಟ್ರೆ ಹೊಟ್ಟೆ ತ್ರಾಸು ಅನ್ಸುತ್ತೆ ನೋಡಿರಿ ನನಗೆ. ನಾನು ಅದಕ್ಕೆ ಜಾಸ್ತಿ ಅಂತೂ ತಿನ್ನಕ್ಕೆ ಹೋಗಂಗಿಲ್ಲ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ ರೀ.